ಇವತ್ತು ಡಿಫ್ರೆಂಟ್ ಆಗಿರೋ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಹುಲ್ಲಿದೆಯಲ್ಲ, ಇದೇನಂದರೆ ನಾನೇ ಬೆಳೆಸಿರೋ ಅಂತ. ನಾನು ಮೊದಲೆಲ್ಲ ಹೇಗಿದೆ ಗೊತ್ತಾ, ತುಂಬ ಜನ ಕೇಳ್ತೀರಾ ಎಂಟಿ ಸ್ಟಮಕಲ್ಲಿ ತಿನ್ಬೋದಾ ಬನಾನ, ಅವ್ರು ಬನಾನ ತಿನ್ನೋ ದಪ್ಪ ಆಗಲ್ವಾ, ಅವ್ರಿಗೇನು ಅನ್ಸುತ್ತೆ, ಅವ್ರಿಗೆ ದುರಾಂಕಾರ ಇವಳಿಗೆ ಅಂತ ಅನ್ಸುತ್ತೆ. ಬಟ್ ರಿಯಾಲಿಟಿಲಿ ನನಗೆ ಜನದ ಮೇಲೆ ನಂಬಿಕೆ ಹೊಟ್ಟೋಯ್ತು. ಮನುಷ್ಯರು ಕಂಡ್ರೇ ಆಗ್ತಾ ಇರಲಿಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗಾರ್ಡನ್ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಗೈಸ್, ಬೆಳಗ್ಗೆನೆ ಫುಲ್ ಜೋಶಲ್ಲಿದ್ದೀನಿ. ಬಿಕಾಸ್ ಇವತ್ತಿನ ದಿನ ಫುಲ್ ಪ್ರೊಡಕ್ಟಿವ್ ಆಗಿರಬೇಕು ಅಂತ. ಅದಕ್ಕೋಸ್ಕರ ಫುಲ್ ಜೋಶ್ ಅಂದರೆ ಜೋಶ್. ಅದಕ್ಕಿಂತ ಮುಂಚೆ ನಾನು ಟೀ ಬೇಕು ನನಗೆ. ಇವತ್ತು ಡಿಫ್ರೆಂಟ್ ಆಗಿರೋ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಸೇಮ್ ಸಿನಮನ್ ಬೇಡ, ಹೊಸ ಟ್ರೈ ಮಾಡೋಣ. ಹಿಂಗೆ ಹೊಸ ಟ್ರೈ ಮಾಡಿದ್ದಕ್ಕೆ ಅಲ್ವಾ ಸಿನಮನ್ ಟೀನ ಕಂಡಿಡ್ಕೊಂಡಿದ್ದು ನಾನು. ಅದಕ್ಕೋಸ್ಕರ ಇವತ್ತು ಹೊಸ ಟೀ ಟ್ರೈ ಮಾಡೋಣ ಅಂದ್ಕೊಂಡೆ. ನೋಡಿ, ಮಾತಾಡ್ತಾ ಹಾಲು ಹಾಕ್ತಾಯಿದ್ದೀನಿ. ಫಸ್ಟು ವಾಟರ್ ಹಾಕೋಣ. ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ದು ಫ್ರೇಗ್ರೆನ್ಸ್ ಎಲ್ಲ ಬಿಡಿಸಿ, ಫ್ಲೇವರೆಲ್ಲ ಬಿಡಿಸಿ ಆಮೇಲೆ ಹಾಲು ಹಾಕೋಣ. ಚಳಿ ಅಂದರೆ ಚಳಿ ಗೈಸ್ ನನಗೆ. ಯಪ್ಪಾ, ನನ್ನ ಹಸ್ಬೆಂಡು ನನ್ನ ಮಗಳು ಆರಾಮಾಗಿರ್ತಾರೆ. ಇವ್ರಿಗೆ ಚಳಿನೇ ಆಗೋಲ್ಲ. ಫ್ಯಾನು 5 ಹಾಕ್ಕೋತಾರೆ, ಎ ಸಿನೂ ಆನ್ ಮಾಡ್ಕೊತಾರೆ. ಅವ್ರಿಗೇನೂ ಅನ್ಸೋದಿಲ್ಲ. ನನಗೆ ಫ್ಯಾನು ಆನ್ ಮಾಡೋಂಗಿಲ್ಲ, ಎ ಸಿನೂ ಆನ್ ಮಾಡೋಂಗಿಲ್ಲ. ಎ ಸಿ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ನಾನು, ಫ್ಯಾನೇ ಆನ್ ಮಾಡೋಂಗಿಲ್ಲ ಅಂದಾಗ. ಚಳಿ ಅದಕ್ಕೆ ಫುಲ್ ಕವರ್. ಇದೊಂದು ಟಾಪ್ ನಂಗೆ ಸಖತ್ ಇಷ್ಟ. ಹಳೇ ಕಾಲದ್ದು ಇದು ಟ್ರೆಂಡ್. ಬಟ್ ಈ ಟಾಪ್ ಎಷ್ಟು ಕಂಫರ್ಟಬಲ್ ಆ್ಯಂಡ್ ಲುಕ್ಕು ಅಷ್ಟೇ. ಇದು ಈ ಪ್ಯಾಟ್ರನ್ನು ಎವರ್ಗ್ರೀನ್ ಪ್ಯಾಟ್ರನ್, ಯಾವತ್ತೂ ಔಟ್ ಆಫ್ ಟ್ರೆಂಡ್ ಆಗೋಲ್ಲ. ನೀರು ಹಾಕೋಣ ಸದ್ಯಕ್ಕೆ. ನನ್ನ ಮಗಳು ಬಾಕ್ಸಲ್ಲಿ ಜಿಂಜರ್ ಹಾಕ್ತಿದ್ದೀನಿ. ಫಸ್ಟು ಜಿಂಜರ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಜಿಂಜರ್ದು ಸಿಪ್ಪೆ ಎಲ್ಲ ಬಿಡಿಸ್ಬಿಡ್ತೀನಿ. ಮೇಲ್ಗಡೆ ಸ್ವಲ್ಪ ಮಣ್ಣಿರೋ ಥರ ಕಾಣ್ತಾ ಇದೆ. ಅದ್ರದ್ದು ಸಿಪ್ಪೆ ಎಲ್ಲ ಬಿಡಿಸ್ಬಿಡೋಣ. ರಾತ್ರಿ ಅಲ್ಲ, ರಾತ್ರಿನೂ ಐ ಗಾಟ್ ಲಿಲ್ ಕ್ಯಾರಿಡ್ ಅವೇ ವಿತ್ ಮೈ ಸೋಷಿಯಲ್ ಮೀಡಿಯಾ. ಯೂಶ್ವಲಾಗಿ ರಾತ್ರಿ ಹೊತ್ತು ನಾನು ಜಾಸ್ತಿ ಫೋನ್ ನೋಡಲ್ಲ. ಮಲ್ಗೋಕ್ಕಿಂತ ಮುಂಚೆ ಎದ್ದ ತಕ್ಷಣ ಫೋನ್ ನೋಡಲ್ಲ. ಇದು ನನ್ನ ಅಭ್ಯಾಸ. ಅದು ಏನಾಗುತ್ತೆ, ಹಂಗೆ ನೋಡ್ತಾ ಯಾವಾಗ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ಎದ್ದ ತಕ್ಷಣ ನೋಡೋದು, ಮಲ್ಗೋಕ್ಕಿಂತ ಮುಂಚೆ ನೋಡೋದು. ಆ 2 ಟೈಮ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅರ್ಧ ಗಂಟೆ ನೋಡಲ್ಲ ನಾನು. ಎದ್ದಾಗ ಅರ್ಧ ಗಂಟೆ ನೋಡಲ್ಲ. ಮೊದಲೆಲ್ಲ 1 ಅವರ್ ಮಾಡ್ತೀವಿ, ಈಗ ಅರ್ಧ ಗಂಟೆ ಅಷ್ಟೇ. ಮಲ್ಬೇಕಾದ್ರೂ ಅಷ್ಟೇ, ಅರ್ಧ ಗಂಟೆ ನೋಡಲ್ಲ ಆ ಥರ. ಆದರೆ ನಿನ್ನೆ ನೀವು ತೋರಿಸಿದ ಪ್ರೀತಿಗೆ ನೀವು ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಅಲ್ವಾ. ನನ್ನ ರೇನಾ ಅದು ವಿಡಿಯೋ ಏನು ಹಾಕಿದ್ವಿ, ನಾವು ಹೇಗೆ ಕ್ಲೈಂಟ್ನ ಸ್ವಾಗತ ಮಾಡ್ತೀವಿ, ಹೇಗೆ ಅವ್ರಿಗೆ ಆರತಿ ಮಾಡ್ತೀವಿ ಅನ್ನೋದು ನೀವು ಕೊಟ್ಟರಲ್ಲ ಪ್ರೀತಿ, ಅದು ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರು ಮೆಸೇಜ್ಗಳು, ಪರ್ಸ್ನಲ್ ಮೆಸೇಜ್ ಒಂದು ಇಷ್ಟು ಬಂದಿದೆ. ಅದು ಒಂದಷ್ಟು ಕಮೆಂಟ್ಗಳು, ಅದನ್ನೆಲ್ಲ ನೋಡ್ತಾ ಇದೆ, ಓದ್ತಾ ಇದೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅವ್ರದ್ದೇ ಆದ ಎಕ್ಸ್ಪೀರಿಯನ್ಸಸ್ ಇದೆ, ಅದೆಲ್ಲ ಶೇರ್ ಮಾಡ್ಕೊಳ್ರಿ. ವಿ ಆರ್ ಆಲ್ ಇನ್ ದ ಸೇಮ್ ಬೋಟ್, ಡಿರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಇಟ್ಸ್ ಲೈಫ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಹೋಗ್ತಾ ಇರೋಣ, ಖುಷಿಯಾಗಿರೋಣ. ನಾನು ಮೊದಲೆಲ್ಲ ಹೇಗಿದೆ ಗೊತ್ತಾ, ಬಿಫೋರ್ ಮ್ಯಾರೇಜ್ ನನ್ನ ಪ್ರಪಂಚನೇ ಬೇರೆ ಇತ್ತು. ಆರಾಮಾಗಿ ಓಡಾಡಿಕೊಂಡು. ಬಟ್ ಅವಾಗಿಂದನೂ ನಾನು ಸ್ವಲ್ಪ ಕಾನ್ಫಿಡೆಂಟೆ, ಬೋಲ್ಡೆ ಸ್ವಲ್ಪ ನಾನು. ಆದರೆ ನಾನು ಯಾರಿಗೂ ಹಾರ್ಮ್ ಮಾಡಲ್ಲ. ಸುಮ್ಮನೆ ಕಿರ್ಚಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೆತ್ಕೋಕ್ಕೆ ಹೋಗಲ್ಲ. ಆದರೆ ದೋ ಐ ಆಮ್ ಬೋಲ್ಡ್, ನಾನು ಎಮೋಷ್ನಲಿ ಟೂ ಡೀಪ್. ಆಯಿತಾ. ನನ್ನ ಕ್ಲೋಸ್ ಸರ್ಕಲ್ಗೆ ನಾನು ಎಮೋಷ್ನಲಿ ಟೂ ಇನ್ವೆಸ್ಟೆಡ್ ಆ್ಯಂಡ್ ಟೂ ಡೀಪ್. ನನಗೆ ಆ ಸರ್ಕಲ್ ಬಿಟ್ಟು ಬೇರೆ ಯಾವುದೂ ಪ್ರಪಂಚನೇ ಇರಲ್ಲ. ಫಸ್ಟು ಜಿಂಜರ್ ಆಯಿತು. ಜಿಂಜರ್ ಆದಮೇಲೆ ನಂಗೆ ಬೇಕಾಗಿರೋದು ಏನು ಗೊತ್ತಾ, ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ಸರಿಗಿಲ್ಲ. ನಾನು ಇಟ್ಕೊಂಡಿರೋ ಐಟಮ್ ಮೇಲೆ ಏನೋ ಒಂದು ಅಂದ್ಬಿಟ್ಟು ಎಸ್ಬಿಡ್ತಾರೆ. ಇಲ್ಲೇ ಇದೆ, ಎಸ್ತೇ ಬಿಟ್ಟಿದ್ದಾರೆ ಅಂದ್ಕೊಂಡೆ. ಇದೇನೋ ಹುಲ್ಲು ಇಟ್ಕೊಂಡು ಒಳ್ಳೆ ಬಿಡೋದ ಅಂತ ಎಸ್ತೇ ಬಿಡ್ತಾರೆ. ತಲೆನೇ ಕೇಳಿಸ್ಕೊಳ್ಳಲ್ಲ. ಆಮೇಲೆ ಗೊತ್ತಿಲ್ಲದ ಕದ್ದಿಗೆ ಮುಚ್ಚಿ ಓಡಾಡ್ತಾರೆ. ಇಲ್ಲಿ ಈ ಹುಲ್ಲಿದೆಯಲ್ಲ, ಇದೇನಂದರೆ ನಾನೇ ಬೆಳೆಸಿರೋ ಅಂತ ಲೆಮನ್ ಗ್ರಾಸು. ಆಹಾ, ಸ್ಮೆಲ್ ನೋಡಿ. ಈ ಲೆಮನ್ ಗ್ರಾಸ್ ಏನಿದೆ, ಅದು ಬಿಗ್ ಬಾಸ್ಕೆಟಲ್ಲೆಲ್ಲ ಸಿಕ್ಕುತ್ತೆ ನಿಮ್ಗೆ ಈಸಿಯಾಗಿ. ಅದರದ್ದೇ ಒಂದು ಬೇರ್ ನೆಟ್ಕೊಂಡ್ರೆ ಸಾಕು, ಫುಲ್ ಒಳ್ಳೆ ಹುಲ್ಲು ಥರ ಬೆಳ್ಕೊಬಿಡುತ್ತೆ. ನಾನು ಬೆಳೆಸಿದ್ದೀನಿ, ನಂದು ಗಾರ್ಡನ್ ಬ್ಲಾಗಲ್ಲಿ ತೋರಿಸಿದ್ದೀನಲ್ಲ. ಅದು ಏನು ಫ್ರೇಗ್ರೆನ್ಸ್ ಇರುತ್ತೆ ಅಂದರೆ, ನಾನು ಯೂಶ್ವಲಾಗಿ ಒಣಗಿಸಿ ಇಟ್ಕೊಂಡಿರ್ತೀನಿ, ಒರಿಜಿನಲ್ ಪ್ಲ್ಯಾಂಟು ಇಟ್ಕೊಂಡಿದ್ದೀನಿ. ಬಿಕಾಸ್ ಹೇಳೋಕ್ಕಾಗಲ್ಲಲ್ವಾ, ಹಸಿದು ಒಂದೊಂದ್ಸತಿ ಇದು ಹಸು ತಿನ್ಕೊಂಡು ಹೋಗ್ಬಿಡುತ್ತೆ, ಒಂದೊಂದ್ಸತಿ ಬೆಳೆಯಲ್ಲ, ಒಂದೊಂದ್ಸತಿ ಏನಾರು ಆಗಿರುತ್ತೆ. ಅದಕ್ಕೆ ಎಲ್ಲ ಥರದಲ್ಲೂ ಡ್ರೈ ಮತ್ತು ವೆಟ್ ಎರಡೂ ಇಟ್ಕೊಂಡಿರ್ತೀನಿ. ಡ್ರೈ ಈ ಥರ ಇವಾಗ ಬೆಳಗ್ಗೆ 5 ಗಂಟೆ ಆಯಿತಾ, ಈಗ ಬಿದ್ದ ಆಚೆ ಹೋಗಿ ನಾನು ಕಿತ್ಕೊಂಬರಲ್ಲ ಯೂಶ್ವಲಾಗಿ. ಅದಕ್ಕೋಸ್ಕರ ನಾನು ಡ್ರೈನೇ ಹಾಕೋತೀನಿ. ಅದೇ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಯಾವಾಗಲಾದ್ರು ಟೀ ಮಾಡ್ತೀನಿ, ಅವಾಗ ತೊಗೊಬರ್ತೀನಿ.
ಟಚ್ ಆಫ್ ಸಿನಮನ್ ಹಾಕೋಣ. ಆಲ್ರೆಡಿ ಇದು ಫ್ರೇಗ್ರೆನ್ಸ್ ಝಿಝ್ ಅಂತ ಬರ್ತಾ ಇದೆ ಲೈಟಾಗಿ. ಇನ್ನೊಂದು ಚೂರು ಕುದ್ರೆ ಮನೆಯೆಲ್ಲ ಹರಡಬೇಕು. ಇನ್ನೊಂದು ಏನಂತಾರೆ ಅಂದರೆ, ಅಡುಗೆ ಮಾಡೋರಿಗೆ ಅಡುಗೆ ಸ್ಮೆಲ್ ಗೊತ್ತಾಗಲ್ವಂತೆ. ಅದೆಷ್ಟೋ ಸತಿ ನಿಜ ಅಂತ ಅನ್ಸುತ್ತೆ. ಮಾಡಿರೋರೆಲ್ಲರೂ ಗಮ್ಮ ಅಂತಿದೆ ಅಂದರೆ ನನಗೇನು ಅನಿಸ್ತಾನೆ ಇರಲ್ಲ, ಆ ಥರ ಇರುತ್ತೆ. ಇದನ್ನು ಆ್ಯಡ್ ಮಾಡಿದ್ದೀನಿ. ಇದೊಂದು ಚೂರು ಕುದೀಲಿ. ಇದ್ರ ಜೊತೆಗೆ ಮೇಯ್ನಾಗಿ ಟೀ ಸೊಪ್ಪು. ಆವಾಗಲೇ ನಾನು ಹೇಳ್ತಾ ಇದ್ದೆ ಅಲ್ವಾ ಅಬೌಟ್ ನಾನು ಹೇಗಿದೆ ಮುಂಚೆ ಅಂತ. ನಾನು ಯಾವಾಗಲೂ ಬೋಲ್ಡ್, ಕಾನ್ಫಿಡೆಂಟ್ ಆ್ಯಂಡ್ ಜೋವಿಯಲ್. ನಾನು ಯಾವಾಗಲೂ ನಗ್ತಾ ಓಡಾಡ್ತಾ ಇರ್ಬೇಕು. ನಾನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ನಾನು ಯಾವ ಲೆವೆಲ್ ಎಕ್ಸ್ಟ್ರೋವರ್ಟ್ ಅಂತ ಹೇಳಿದ್ರೆ ಯಾರನ್ನ ಬೇಕಾದರೂ ನಾನು ಮಾತಾಡಿಸ್ಬೋದು. ಆ ಲೆವೆಲ್ ಎಕ್ಸ್ಟ್ರೋವರ್ಟ್ ನಾನು, ಆಯಿತಾ. ನನಗೆ ಚಿಕ್ಕವರು ದೊಡ್ಡವರು ಏನಿಲ್ಲ, ಯಾರನ್ನ ಬೇಕಾದ್ರೂ ಮಾತಾಡಿಸ್ತೀನಿ. ಬಟ್ ಅದೇ ಗೊತ್ತಲ್ಲ, ಕೆಲವು ಇನ್ಸಿಡೆಂಟ್ಸ್ ಆಗಿ ನಿಮಗೆಲ್ಲ ಗೊತ್ತು. ಅದೇ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಬಿಕಾಸ್ ಎಪಿಸೋಡ್ಸ್ ಆಮೇಲೆ ನನಗೆ, ಸೊ ಅದಕ್ಕೆ ಅವಾಯ್ಡ್ ಮಾಡ್ತೀನಿ. ಮದುವೆ ಆದಮೇಲೆ ನನ್ನ ಮಗಳು ಪ್ರೆಗ್ನೆನ್ಸಿಯಿಂದ ಎಲ್ಲ ಫ್ಯೂ ಥಿಂಗ್ಸ್ ದಟ್ ಹ್ಯಾಪೆಂಡ್. ಅದಾದಮೇಲೆ ನನಗೆ ಜನದ ಮೇಲೆ ನಂಬಿಕೆ ಹೊರ್ಟೋಯ್ತು. ಮನುಷ್ಯರು ಕಂಡ್ರೇ ಆಗ್ತಾ ಇರಲಿಲ್ಲ. ಎನಿಬಡಿ ಕ್ಯಾನ್ ಚೀಟ್, ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ಇಷ್ಟು ವರ್ಷದಿಂದ ಅನ್ಕೊಬಂದಿದ್ದು ನನ್ನ ಪ್ರಪಂಚನೇ ಸುಳ್ಳು. ಆ ಥರ ಎಲ್ಲ ಆದಾಗ ನಾನು ಹೇಗಾಗೋದಂದರೆ 2 ವರ್ಷ ನಾನು 4 ಗೋಡೆ ಬಿಟ್ಟು ಆಚೆ ಬಂದಿಲ್ಲ. ಯಾಕಂದರೆ ನನಗೆ ಮನುಷ್ಯರು ನೋಡಿದ್ರೆ ನನಗೆ ಭಯ. ಪ್ರತಿಯೊಬ್ಬರು ಮೋಸ ಮಾಡ್ತಾರೆ ಅನ್ನೋ ಭಯ. ತುಂಬ ಟೈಮ್ ತೊಗೊಂತು ನನಗೆ ಆ ಭಯದಿಂದ ಓವರ್ಕಮ್ ಮಾಡೋಕ್ಕೆ. ಇವತ್ತಿಗೂ ತುಂಬ ಕ್ರೌಡ್ ಇರೋ ಟೈಮಲ್ಲಿ ನಾನು ಆಚೆ ಹೋಗೋದು ಅವಾಯ್ಡೇ ಮಾಡ್ತೀನಿ. ನಾಟ್ ಬಿಕಾಸ್ ದೇ ಆರ್ ಬ್ಯಾಡ್, ಇಟ್ಸ್ ಬಿಕಾಸ್ ಆಫ್ ನನ್ನ ತಲೆಯಲ್ಲಿ ರಿಜಿಸ್ಟರ್ ಆಗಿರೋ ಪ್ರಾಬ್ಲಮ್. ಬಟ್ ಸ್ಟಿಲ್ ನಾನು ಓವರ್ಕಮ್ ಮಾಡಿ ನೀವೆಲ್ಲ ಅಂದ್ಕೊಳ್ಬೋದು, ಹಂಗಾದ್ರೆ ಸೋಷಿಯಲ್ ಮೀಡಿಯಲ್ಲಿ ಹೀಗಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ, ಯೂಟ್ಯೂಬಲ್ಲಿ ಇದ್ದೀರಾ, ಇವಾಗ ಭಯ ಆಗಲ್ವಾ? ಆರ್ 2 ಡಿಫ್ರೆಂಟ್ ಥಿಂಗ್ಸ್, ಆಯಿತಾ. ಫಿಸಿಕಲಿ ಹೋಗಿ ನೀವು ಕಮ್ಯುನಿಕೇಟ್ ಮಾಡಿದಾಗ, ಕೋಆರ್ಡಿನೇಟ್ ಮಾಡಿದಾಗ ಡಿಫ್ರೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಚೆ ಕಡೆ ಹೋದಾಗ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಬಂದು ತುಂಬ ಮಾತಾಡಿಸ್ತಾರೆ. ಅವಾಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಅದೇ ಈ ಅಕ್ಕಪಕ್ಕದ ಆಂಟಿರೆಲ್ಲ ಇದ್ದಾರೆ, ಅವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ನಾನು ವೆರಿ ಅನ್ಕಂಫರ್ಟಬಲ್ ಆಗಿಬಿಡ್ತೀನಿ. ಅದು ನನಗೆ ನನ್ನ ಎಪಿಸೋಡ್ಸ್ನೆಲ್ಲ ರಿಮೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆವಾಗ ನಂಗೆ ಹಿಂಸೆ ಆಗಿಬಿಡುತ್ತೆ. ತುಂಬ ಈ ಕ್ಲೋಸ್ ಆಗಕ್ಕೆ ಬರ್ತಾರೆ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ, ನಂಗೆ ಅವಾಗ ಅದನ್ನು ತೊಗೊಳಕ್ಕಾಗಲ್ಲ. ಆ ಥರ ತುಂಬ ಹಿಂಸೆ ಅಂದರೆ ಯಾರನ್ನಾರು ಹತ್ತಿರ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾನು ಜನ ಇದ್ದಾಗ ಅವ್ರನ್ನ ಮಾತಾಡಿಸ್ಬೇಕಲ್ಲ ಅನ್ನೋ ಕಷ್ಟಕ್ಕೆ ನಾನು ನನ್ನ ಅಕ್ಕಪಕ್ಕದಲ್ಲಿ ನಾನು ಆಚೆ ಹೋಗೋದು ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಇವಾಗಿಲ್ಲ. ಇವಾಗ ಹೆಂಗಂತ ಹೇಳಿದ್ರೆ ನಾನೇ ಹೋಗಲೇಬೇಕು ಅಂತ ಹೋಗಿ ನಿಂತ್ಕೊಂಡು ಮಾತಾಡ್ತೀನಿ. ಬಿಕಾಸ್ ಅವರೆಲ್ಲ ಒಳ್ಳೆಯವ್ರೆ. ಅವ್ರೇನು ಮಾಡಿದರು ನನಗೆ? ಅವ್ರ ಪಾಪ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನನ್ನ ಪ್ರಾಬ್ಲಮ್ಗೆ ದೇ ಆರ್ ನಾಟ್ ಅಟ್ ಫಾಲ್ಟ್. ಆ್ಯಂಡ್ ಅವ್ರಿಗೇನು ಅನ್ಸುತ್ತೆ, ಅವ್ರಿಗೆ ದುರಹಂಕಾರ ಇವಳಿಗೆ ಅಂತ ಅನ್ಸುತ್ತೆ. ಬಟ್ ರಿಯಾಲಿಟಿಲಿ ನಂಗೆ ದುರಹಂಕಾರ ಅಲ್ಲ, ನನ್ನಲ್ಲಿರೋ ಭಯ. ಬಟ್ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಎಲ್ಲರಿಗೂ ಅದನ್ನೇ ಹೇಳ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ನಂಗೆ ಚೆನ್ನಾಗೂ ಇರಲ್ಲ. ನಾನು ಆ ಥರ ಎಲ್ಲ ಯೂಶ್ವಲಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಈಗಲೂ ನೀವು ಅಬ್ಸರ್ವ್ ಮಾಡಿದರೆ ಐ ಆಮ್ ವೆರಿ ಬ್ಯಾಡ್ ಅಟ್ ಎಕ್ಸ್ಪ್ರೆಸ್ಸಿಂಗ್. ಲೈಕ್ ನಂಗೆ ಈಸಿಯಾಗಿ ಕಣ್ಣೀರು ಬರೋದಾಗಲಿ, ಇಲ್ಲ ಸುಮ್ಮನೆ ಹತ್ಬಿಡೋದಾಗಲಿ ಅಷ್ಟು ಈಸಿಯಾಗಿ ಬರೋಲ್ಲ ನನಗೆ. ನಂಗೆ ಕಣ್ಣೀರು ಅಷ್ಟು ಈಸಿಯಾಗಿ ಬರೋದೇ ಇಲ್ಲ. ನನ್ನ ಕಣ್ಣೀರು ಬಂದಾಗ ನನ್ನ ಸುತ್ತಮುತ್ತ ಯಾರೂ ಇರಬಾರ್ದು. ನಾನು ಯಾರು ಇದ್ದರೆ ನನ್ನ ಕಣ್ಣೀರನ್ನ ಯಾವ ಲೆವೆಲಲ್ಲಿ ತೆಗೆದುಬಿಡ್ತೀನಿ ಅಂದರೆ ಅದು ಒಳಗಡೆ ನನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ನಾನು. ಆದರೆ ಈಗ ಕಾಶಿಯಸ್ಸಾಗಿ ಎಲ್ಲ ಕಡೆ ಹೋಗ್ತೀನಿ, ಮಾತಾಡಿಸ್ತೀನಿ, ಜನ ಮೀಟ್ ಮಾಡ್ತೀನಿ. ಆ್ಯಂಡ್ ನಾವಿರೋ ಬಿಸ್ನೆಸ್ಸಲ್ಲಿ ಇವಾಗ ಅಲ್ವಾ, ಡೈಲಿ ಆದರೆ ಯಾವ್ದಾದ್ರು ಒಂದು ಕ್ಲೈಂಟ್ನ ನಾವು ಮೀಟ್ ಮಾಡ್ತಾ ಇರ್ತೀವಿ. ನೀವು ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೀರಾ, ಪ್ರೀತಿ ತೋರಿಸ್ತೀರಾ. ಅದೆಲ್ಲ ಮಿಕ್ಸ್ ಆಗಿ ಅದು ನನಗೆ ಗೊತ್ತಿಲ್ಲ. ಹಂಗೆ ನಾನು ಆ ಮನುಷ್ಯರು ಹ್ಯೂಮನ್ ಟಚ್ಚಿಂದ ಏನು ಭಯ ಆಯಿತು, ಆ ಭಯದಿಂದ ಆಚೆ ಬರ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀ ಕಲರ್ ಬರ್ತಾ ಇದೆ. ನಾನು ಮುಂಚೆ ಹೇಳಿದ್ನಲ್ಲ, ನಾವು ಕಾಲೇಜ್ ಡೇಸಲ್ಲಿದ್ದಾಗ ಹೇಗಿದೆ ಅಂತ. ಹೆಂಗಿದೆ ಅಂದರೆ ಒಳ್ಳೆ ರೌಡಿ ಬೇಬಿ ಥರ ಇದೆ. ಎಲ್ಲರನ್ನೂ ಮಾತಾಡ್ಸೋದು, ಎಲ್ಲ ಕಡೆ ಜೋಶಲ್ಲಿ ಓಡಾಡೋದು, ಒಂಥರ ಕೇರ್ಲೆಸ್ ಆ್ಯಟಿಟ್ಯೂಡು. ಮಜಾ ಮಾಡ್ಕೊಂಡಿರ್ತಾರೆ, ತಲೆನೇ ಕೆಡ್ಸ್ಕೊತಿರಲಿಲ್ಲ. ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಲ್ಲ. ಓದೋದು, ಬಾಕಿ ಟೈಮಲ್ಲಿ ಮಜಾ ಮಾಡೋದು. ಲೈಫ್ನ ಏನದು ಸೀರಿಯಸ್ಸಾಗಿ, ಲೈಫ್ನ ಮತ್ತು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೆ. ನನಗೆ ಇದು ಮುಗಿಸ್ಬೇಕು ಅಂತ ಇದ್ದರೆ, ಹಿಂಗೆ ಓದಬೇಕು, ಇಷ್ಟು ಮಾರ್ಕ್ಸ್ ಬರಬೇಕು, ಇಷ್ಟು ಗ್ರೇಡ್ಸ್ ಬರಬೇಕು, ಅದನ್ನು ತೊಗೋತೀನಿ, ಹಠ ಮಾಡಿ ತೊಗೋತೀನಿ. ಅದಾದಮೇಲೆ ನನ್ನ ಲೈಫ್ ನಂದು, ನನ್ನ ಜೀವನ ನಂದು, ಮಜಾ ಮಾಡೋದು, ಆ ಥರ ಇದೆ. ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಆದರೆ ಒಂದು ಫೇಸಲ್ಲಿ ನರ್ಡ್ ಥರನೂ ಇದೆ. ನನಗೆ ಅಪ್ ಡೌನ್ ಎವ್ರಿ ಟೈಮ್ ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ ಆ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ಚೇಂಜ್ ಆಗಿದ್ದೀನಿ. ಅದರಿಂದ ನನಗೆ ಲೈಫಲ್ಲಿ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ತುಂಬ ನರ್ಡ್ ಆಗಿದ್ದಿದ್ದ ದಿನವೂ ಇದೆ. ಇಲ್ಲ ನಾನು ಚೆನ್ನಾಗಿ ಓಡಾಡಿ
ಕಿಟಕಿಯಿಂದ ಬಗ್ ನೋಡಿ ಕ್ಲಾಸಲ್ಲಿ ಮ್ಯಾಮ್ ಕೈಲಿ ಬೈಸ್ಕೊಂಡು ಒಳಗೆ ಬಾ ಅಂತ ಉಗಿಸ್ಕೊಂಡು ಆಚೆ ಹೋಗು ಗೆಟ್ ಔಟ್ ಅಂತ ಅನ್ಸ್ಕೊಂಡು ಅವೆಲ್ಲನೂ ಮಾಡಿದ್ದೀನಿ. ಒಂದು ಪಾಯಿಂಟಲ್ಲಿ ಫಸ್ಟ್ ಬೆಂಚ್ ಬಿಟ್ಟರೆ ಕುತ್ಕೊಳ್ಳೋದೇ ಇಲ್ಲ ಬೇರೆ ಎಲ್ಲೂ, ನಂಗೆ ಫಸ್ಟ್ ಬೆಂಚೇ ಬೇಕು ಅಂತಲೂ ಇದ್ದೀನಿ. ಸೊ ನನ್ನಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಮುಗಿಸಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಈಗ ಐ ಆಮ್ ಅ ಮಾಮ್, ಐ ಆಮ್ ಎನ್ ಬಿಸ್ನೆಸ್ ವುಮೆನ್, ಆಂಟರ್ಪ್ರಿನರ್, ಮಾಮ್ಪ್ರಿನರ್ ಏನಾದ್ರು ಕರ್ಕೊಳ್ಳಿ. IT ಮುಗೀತು. ಇವಾಗ ಡ್ರೀಮ್ಸ್ ನೋಡಿ. ಗುಡ್ ವೈಬ್ಸ್ ಓನ್ಲಿ. ದಿನ ಇದು ನೋಡ್ಕೊಬೇಕು ಎದ್ದ ತಕ್ಷಣ. ಸ್ಮೈಲ್ ಮೋರ್, ವರಿ ಲೆಸ್, ಡ್ರೀಮ್ ಬಿಗ್, ಸ್ಟೇ ಹಂಬಲ್. ಎಲ್ಲನೂ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಡೀಪ್ ಆಗಿದೆ ಅದು ಯೋಚನೆ ಮಾಡಿದ್ರೆ, ತುಂಬ ಡೀಪ್. ಇದನ್ನು ಯಾವಾಗಲೂ ಓದ್ಕೊಳ್ಳೋದು, ಓದ್ಕೊಂಡ್ಬಿಟ್ಟು ಎಸ್ ದಕ್ಷ ಅಂದ್ಕೊಂಡು ಓಡಾಡೋದು. ಆ್ಯಕ್ಚುಲಿ ಈ ಥರ ಮಸಾಲೆ ಟೀ ಮಾಡಿದ್ರೆ ಏನು ಗೊತ್ತಾ, ಹಾಲು ಕಮ್ಮಿ ಹಿಡಿಯುತ್ತೆ. ಯಾಕಂದರೆ ಟೀ ಡಿಕಾಕ್ಷನ್ ಆಗಿರುತ್ತಲ್ಲ, ಸೊ ಹಾಲು ಕಮ್ಮಿ ಹಿಡಿಯುತ್ತೆ. ಇಂಡೈರೆಕ್ಟ್ಲಿ ನಿಮ್ಮ ಕ್ಯಾಲರೀಸ್ ಕಮ್ಮಿ ಆಗುತ್ತೆ. ನಾನು ಯೂಶಲಾಗಿ ಹಾಲಿಗೆ ನೀರು ಹಾಕಿ ಡೈಲ್ಯೂಟ್ ಮಾಡ್ತೀನಲ್ಲ, ಅದ್ರ ಬದಲು ಈ ಥರ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಡೈಲ್ಯೂಟ್ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಕುದ್ಬಿಡ್ಲಿ. ಎಂಟಿ ಸ್ಟಮಕಲ್ಲಿ ಒಂದು ಬನಾನ. ತುಂಬ ಜನ ಕೇಳ್ತೀರಾ ಎಂಟಿ ಸ್ಟಮಕಲ್ಲಿ ತಿನ್ಬೋದಾ ಬನಾನ, ಅವ್ರ ಬನಾನ ತಿನ್ನೋ ದಪ್ಪ ಆಗಲ್ವಾ? ತಿಂದರೆ ದಪ್ಪ ಆಗ್ಬೋದು. ವೆಯ್ಟ್ ಗೇನ್ ಪ್ಲ್ಯಾನ್ ಮಾಡಿದ್ರೆ ದಪ್ಪ ಆಗ್ಬೋದು. ವೆಯ್ಟ್ ಲಾಸ್ ಪ್ಲ್ಯಾನ್ ಇದ್ದರೆ ನ್ಯೂಟ್ರಿಷನ್ನು ತೊಗೋಬೋದು. ಬಟ್ ಎಷ್ಟು ಪ್ರಪೋರ್ಷನಲ್ ತೊಗೋತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ವೆರಿ ಹೈ ಇನ್ ಕ್ಯಾಲರಿ ಸರ್ಪ್ಲಸಲ್ಲಿ ತೊಗೊಂಡ್ರೆ ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ಪೋರ್ಷನ್ ಕಂಟ್ರೋಲಲ್ಲಿ ತೊಗೊಂಡು ಕರೆಕ್ಟ್ ಪೋರ್ಷನಲ್ಲಿ ತೊಗೊಂಡ್ರೆ, ಕ್ಯಾಲರಿ ಡಿಫಿಸಿಟಲ್ಲಿ ತೊಗೊಂಡ್ರೆ ಬನಾನಾ ಕ್ಯಾನ್ ಹೆಲ್ಪ್ ಯು ವಿತ್ ಗುಡ್ ನ್ಯೂಟ್ರಿಷನ್. ನೀವು ಯಾವ ಥರದನ್ನು ಯೂಸ್ ಮಾಡ್ತೀರಾ ಆ ಥರ ಎಲ್ಲ ಫುಡ್ಡು ಅಷ್ಟೇ. ತುಪ್ಪನೂ ಅಷ್ಟೇ ವೆಯ್ಟ್ ಗೇನ್ಗೂ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇಷ್ಟು ತುಪ್ಪ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಹೆಲ್ದಿ ಫ್ಯಾಟ್ ಒಳಗೋಗುತ್ತೆ. ಎಲ್ಲದಕ್ಕೂ ತುಪ್ಪ ತೊಗೊಂಡು ಸುರ್ಕೊಂಡ್ರೆ ವೆಯ್ಟ್ ಗೇನ್ ಆಗೇ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ಹೊಸ ತರ್ತೀನಿ, ಸ್ಟೀವಿಯಾ ಬಿಟ್ಟು ಬೇರೆ ಥರ ಟ್ರೈ ಮಾಡೋಣ ಅಂತ ಹೇಳ್ತಾನೆ ಇದ್ದೀನಿ. ಬಟ್ ನಾನು ತರ್ತಾನೆ ಇಲ್ಲ. ಇದು ಖಾಲಿ ಆಗೋ ತನಕ ವೆಯ್ಟ್ ಮಾಡೋಣ ಅಂತ ನಾನು ಎಲ್ಲ ತುಂಬ್ಕೊಂಡ್ಬಿಡ್ತೀನ, ಆಮೇಲೆ ಎಕ್ಸ್ಪೈರ್ ಆಗುತ್ತಾ, ಅದಕ್ಕೆ ಬೇಜಾರು ನನಗೆ. ವೇಸ್ಟ್ ಆಗುತ್ತಲ್ಲ ಅಂತ ನಾನು ಅದು ತರ್ತಾ ಇಲ್ಲ. ಬಟ್ ಸ್ಟಿಲ್ ತರೋಣ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಈ ಮಾಂಕ್ ಫ್ರೂಟ್ ಸ್ವೀಟ್ನರ್ಸ್ ಎಲ್ಲ ಈ ಸ್ಟೀವಿಯಾ ಥರ ಆಫ್ಟರ್ ಸ್ವೀಟ್ನೆಸ್ ಕೊಡಲ್ಲ, ಶುಗರ್ ಥರನೇ ಇರುತ್ತೆ, ಒಂಚೂರು ಡಿಫ್ರೆನ್ಸೇ ಗೊತ್ತಾಗಲ್ಲ, ಸ್ವೀಟ್ನೆಸ್ ಅಷ್ಟು ಚೆನ್ನಾಗಿರುತ್ತೆ ಹಂಗೆ ಅಂತ ಎಲ್ಲ ಪ್ರಾಮಿಸ್ ಮಾಡ್ತಾರೆ. ಐ ಥಿಂಕ್ ವಿ ಶುಡ್ ಟ್ರೈ. ಸೀರಿಯಸ್ ಆಗಿ ತೊಗೋತೀನಿ. ಬಿಗ್ ಬಾಸ್ಕೆಟ್ ಫಸ್ಟ್ ಇನ್ಸ್ಟಾಲ್ ಮಾಡ್ತೀನಿ. ನನಗೆ ಬೇಕಾಗಿರೋ ಅಂಥದ್ದು ಸ್ವೀಟ್ನರ್ಸ್ನ ಆರ್ಡ್ರ್ ಮಾಡ್ತೀನಿ. ತುಂಬ ಸೀರಿಯಸ್ ಆಗಿ ತೊಗೋತೀನಿ. ಇವಾಗ ನನ್ನ ಗಮ ಅಂತಿದೆ ಗೈಸ್. ವಾವ್, ಮಸ್ಟ್ ಟ್ರೈ. ಏನಂದರೆ 5:30 ಬೆಳಗಿನ ಜಾವ. ಟೀ, ಜಿಂಜರ್, ಸಿನಮನ್, ಲೆಮನ್ ಗ್ರಾಸ್, ಸೋ ಗುಡ್. ಇನ್ನೊಂದೇನು ಗೊತ್ತಾ, ರಾತ್ರಿ ನನ್ನ ಹಸ್ಬೆಂಡು ಈ ಬ್ರೆಡ್ ತೊಗೊಬಂದರು. ಬ್ರೆಡ್ಡಲ್ಲಿ ನನಗೆ ಈ ಮೇಲ್ಗಡೆ ಪಾರ್ಟ್ ತುಂಬ ಅಂದರೆ ತುಂಬ ಇಷ್ಟ. ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ. ರಾತ್ರಿ ಅಂತೂ ದಕ್ಷ ಬೇಡ, ತಿನ್ನಬೇಡ, ಇಲ್ಲ ವೆಯ್ಟ್ ಗೇನ್ ಆಗ್ಬಿಡ್ತೀಯಾ, ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಿದ್ಯಾ, ತಿನ್ನಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಬಂದು ನನಗೆ ತಾನೇ ಇರ್ತೈತಿ, ಯಾರು ತಿಂತಾರೆ ನಮ್ಮ ಮನೇಲಿ ಬಂದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇಷ್ಟೇ ತೆಳುವುದು. ಇದು ನಾನು ತಿನ್ನಲೇಬೇಕು, ತಿಂದಿಲ್ಲ ಅಂದರೆ ನನಗೆ ನೆಮ್ಮದಿ ಅಂತಲೇ ಅನಿಸಲ್ಲ. ಇದೆಲ್ಲ ಮುಟ್ಟಕ್ಕೆ ಹೋಗಲ್ಲ, ಇಂಟ್ರೆಸ್ಟು ಇಲ್ಲ. ಆ ಮೇಲ್ಗಡೆ ತೆಳು ಪಾರ್ಟ್ ಮಾತ್ರ ತಿನ್ಕೊಬಿಡ್ಬೇಕು ಅಷ್ಟು ಆಸೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಆಸೆ ಜಾಸ್ತಿ. ನನ್ನ ಟೀ, ಬ್ರೆಡ್. ಇವತ್ತಿನ ಮಾರ್ನಿಂಗ್ ಚಿಟ್ ಚಾಟ್ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಟೀ ರೆಸಿಪಿ ಇಷ್ಟ ಆಯ್ತು ಅಂತ ಪ್ಲೀಸ್ ಟ್ರೈ ಮಾಡಿ ಒಂದ್ಸತಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.